ಅಭಿಮಾನಿಗಳಂದಾಗ ಒಂದು ಪದ ನೆನಪಾಯ್ತು ಸರ್, ಆಸ್ಡ್ವಲ್. ಇಲ್ಲಿ ಬೆಳಕಿನ ಆಶ್ರಮದಲ್ಲಿ ಲವ್ ಮಾತ್ರ ರೀಬರ್ತ್ ಆಗ್ಲಿಲ್ಲ, ಗಾಂಧಿನಗರದ ಥಿಯೇಟರ್ ಅಂಗಳಕ್ಕೆ ಪ್ರೇಕ್ಷಕರನ್ನು ಕೂಡ ಒಂದು ರೀಬರ್ತ್ ತರ ಕರ್ಕೊಂಡ್ಬರುವಂತ ಪರಿಸ್ಥಿತಿ ಆಯ್ತು ಅಂತ. ನಿಮ್ ಸಿನಿಮಾ ಆ ರೀತಿ ಕನೆಕ್ಟ್ ಆಯ್ತು ಅಂತ. ಅದು ನಮ್ಮ ಸಿನಿಮಾ ಅನ್ನೋದಕ್ಕಿಂತ ಕನ್ನಡ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಿನಿಮಾ ಕನ್ನಡ ಸಿನಿಮಾ, ನಮ್ಮ ಕನ್ನಡ ಸಿನಿಮಾಗೆ ಜನ ಬಂದ್ರಲ್ಲ, ಅದು ನಮ್ಮೆಲ್ರಿಗೂ ಖುಷಿ. ಹೌದು 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 ಹೌದು. ನಾನು ಹೇಳ್ದಲ್ಲ, ಈ ಎಕ್ಸ್ಪೀರಿಯನ್ಸ್ಗೋಸ್ಕರನೇ ನಾವೆಲ್ಲ ಒದ್ದಾಡೋದು. ಈ ಎಕ್ಸ್ಪೀರಿಯನ್ಸು ಆ ಪ್ರೇಕ್ಷಕರ ಮಧ್ಯೆ ಕೂತ್ ನೋಡೋದು, ಅವರ ಖುಷಿ ಹೇಗಿರುತ್ತೆ. ಕೂತ್ಕೊಂಡು ಯಾವುದೇ ಆರ್ಟಿಸ್ಟು ಪಿಕ್ಚರ್ ಕೂತ್ಕೊಂಡು ನೋಡ್ಬೇಕಾದ್ರೆ, ಪಿಕ್ಚರ್ ನೋಡ್ತಿರಲ್ಲ ನಾವು, ಅಕ್ಕಪಕ್ಕದಲ್ಲಿ ನೋಡ್ತಾ ಇರ್ತೀವಿ. ಇವ್ರ ಹತ್ರ ಇವ್ರು ನಕ್ಕಿದ್ರ, ಫೈಟ್ ಮಾಡಬೇಕಾದ್ರೆ ಚೇರ್ಗೆ ಹೊಡೆದ್ರ ಇದನ್ನು ನೋಡ್ತಾ ಇರ್ತೀವಿ. ಇದೇ ಬೆಸ್ಟ್ ಎಕ್ಸ್ಪೀರಿಯನ್ಸು. ಕೊನೆಯದಾಗಿ ಥಿಯೇಟ್ರಿಗೆ ಬಂದು ಆ ಸಾವಿರಾರು ಜನ ಮಧ್ಯೆ, ಅಂದರೆ 1000 ಜನ ಅಂದರೆ 2000 ಕಣ್ಣು, 2000 ಕಣ್ಣು ನಮ್ಮನ್ನು ನೋಡ್ತಾ ಇರುತ್ತೆ, ನಮ್ಮ 2 ಕಣ್ಣು ಅವರು ನೋಡ್ತಾ ಇರುತ್ತೆ, ಹೇಗೆ ಇವ್ರು ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ. ಲೈಫಲ್ಲಿ ಒಂದು ಫುಲ್ ಹೌಸಲ್ಲಿ ಶಿಳ್ಳೆ ಚಪ್ಪಾಳೆ ಒಟ್ಟಿಗೆ ಕಲಾವಿದ ಕೂತ್ಕೊಂಡು ನೋಡೋದಿದೆಯಲ್ಲ, ಅದೇ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್. ಒಂದು ದಂಪತಿ ಬಂದಿದ್ರು, ನಿಮ್ಮ ಸಿನಿಮಾ ನೋಡಿ ಮದುವೆಯಾಗಿ ಮಕ್ಕಳಾಗಿದೆ, ಆದ್ರೂ ಕೂಡ ತೆರೆ ಮೇಲೆ ನಿಮ್ಮ ತುಂತನ ಮಿಸ್ ಆಗಲ್ಲ. ಒಂದಷ್ಟು ಜನ ಹೇಳ್ಬಿಟ್ಟು ಹೋಗಿದ್ದಾರೆ, ತೆಲುಗಿನಲ್ಲಿ ತ್ರಿವಿಕ್ರಮ್ ಸ್ಟೈಲ್ ಆಫ್ ಸಿನಿಮಾ ಇದೆ, ಆ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ ಅಂತ. ನಿಮ್ಮ ತುಂಟತನ ಮತ್ತೆ ಈ ಥರದೊಂದು ಕ್ವಾಲಿಟಿ ನಾನು ಯಾವಾಗಲೂ ಹೇಳ್ತೀನಿ, ತುಂಟತನ ಇರಬೇಕು. ತುಂಟತನ ಇದ್ದರೆ ಜೀವನೋತ್ಸಾಹ ಅದು. ಈಗ ಸ್ನೇಹಿತರೆಲ್ಲ ಕೂತ್ಕೊಂಡು ಮಾತಾಡಬೇಕಾದ್ರೆ ಯಾರಾದರೂ ವಲ್ಗರಾಗಿ ಮಾತಾಡಿದ್ರೆ ನಾವು ಅಂಥವ್ರ ಜೊತೆ ಜಾಸ್ತಿ ಸೇರಲ್ಲ. ವಲ್ಗರ್ ಮಾತಾಡ್ತಾನಪ್ಪ ಅವನು ಅಂತ. ಆದರೆ ತುಂಟತನ ಜೀವನೋತ್ಸಾಹ. ತುಂಟತನ ಇದ್ದರೆ ನೀವು ಯಾವುದಾದ್ರೂ ಸೀನು ಸ್ವಲ್ಪ ಇನ್ನೇನು ಬೀಳ್ತಾ ಇದೆ ಅಂದಾಗ ಆ ತುಂಟತನದ ಒಂದು ಡೈಲಾಗ್ ಬಂದರೆ ಅದು ಸಿನಿಮಾ ಪೂರಕವಾಗಿದ್ದರೆ ಭಾಳ ಖುಷಿ ಕೊಡುತ್ತೆ. ಹಾಗಾಗಿ ಈ ಸಿನಿಮಾಲಿ ನೀವು ನೋಡಬೇಕು, ಎವ್ರಿ 2 ಸೀನ್ಸ್ 1 ಸೀನ್ ಆ ತುಂಟತನ ಕಾಣಿಸ್ತಾ ಇರುತ್ತೆ, ನಗ್ತಾ ಇರ್ತೀವಿ. ಪ್ರತಿಯೊಬ್ಬ ಕಲಾವಿದ ಇಫ್ ಯು ಸಿ ನಮ್ಮ ಕೃಷ್ಣ ಪ್ರಣಯ ಸಖಿ ಸಿನಿಮಾಲಿ ಫಸ್ಟ್ ಹಾಫಿಂದ ಹಿಡಿದು ಕ್ಲೈಮ್ಯಾಕ್ಸ್ವರೆಗೂ ಬರುವಂತಹ ಎಲ್ಲ ಪಾತ್ರಕ್ಕೂ ರೌಂಡ್ ಆಫ್ ಇದೆ. ಯಾವುದು ಬಂದ ಪುಟ್ಟ ಹೋದ ಪುಟ್ಟ ಅಂತಲ್ಲ, ಪ್ರತಿಯೊಂದು ಕ್ಯಾರೆಕ್ಟ್ರಿಗೂ ತನ್ನದೇ ಆದ ಒಂದು ಇದು ಏನಿದೆ ಘನತೆ ಇದೆ. ಆದರೆ ಎಲ್ಲ ಪಾತ್ರನೂ ಆ ಕೃಷ್ಣನ ಪಾತ್ರದ ಸುತ್ತಮುತ್ತನೇ ಬಂದು ಹೋಗ್ತಾ ಇರುತ್ತೆ. ಸೊ ಎಲ್ಲ ಕ್ರೆಡಿಟ್ ಗೋಸ್ಟು ನಮ್ಮ ಶ್ರೀನಿವಾಸ ರಾಜ್ ಅವರು. ಸರ್, ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ ಮಾಡೋದಿಲ್ಲ, ತುಂಬಾ ಕಷ್ಟ ಅಂತ. ಎಲ್ಲಾದ್ರೂ ಮಾಡ್ಬೋದು, ಬಟ್ ಕತೆ ಕೇಳೋದು ಜನ ಅಕ್ಸೆಪ್ಟ್ ಮಾಡ್ಕೋತಾರೆ. ಅದು ಚಾಲೆಂಜಿಂಗ್ ಇತ್ತು. ನೀವು ಸಿನಿಮಾ ರಿಲೀಸ್ಗಿಂತ ಮುಂಚೆ ನೀವೆಲ್ಲ ಏನು ಕತೆ ಅಂದಾಗ ನನಗೆ ಹೆಂಗೆ ಹೇಳೋದು ಇದು, ಈಗ ಕತೆನ ನಾನ್ ಲೀನಿಯರಲ್ಲಿ ಮಾಡಿದ್ದೀವಿ ಒಂದ್ಸಲಿ ನೋಡಿ ಎಕ್ಸ್ಪೀರಿಯನ್ಸ್ ಆದಮೇಲೆ ಐ ಕ್ಯಾನ್ ಟೆಲ್. ಆ ನಾನ್ ಲೀನಿಯರ್ ಈ ಥರ ಕತೆ, ಸಾಂಸಾರಿಕ ಕತೆಗಳೆಲ್ಲ ಎಲ್ಲ ಪ್ರೀತಿಯ ಬಗ್ಗೆ, ಗೆಳೆಯನ ಬಗ್ಗೆ ಹೇಳಬೇಕಾದ್ರೆ ತುಂಬ ಕಷ್ಟ ನಾನ್ ಲೀನಿಯರು ಕನೆಕ್ಟ್ ಮಾಡೋದು. ಸೊ ಆ ಥರದಲ್ಲಿ ನಮ್ಮ ರಾಜು ತುಂಬ ಒಳ್ಳೆ ಕೆಲಸ ಮಾಡಿ. ಆನೆ ಸ್ಪೆಷಲ್ ನಮ್ಮ ಎಡಿಟರ್ ಪ್ರಕಾಶ್ ಹ್ಯಾಸ್ ಡನ್ ಫ್ಯಾಂಟಾಸ್ಟಿಕ್ ಜಾಬ್. ಮೋಸ್ಟ್ಲಿ ಬಹುಶಃ ಗಣೇಶ್ ಸರ್ ಮದುವೆ ಆಗಿರೋ ಹುಡುಗಿನೇ ಇನ್ನೊಂದ್ಸಲಿ ಲೈನ್ ಹೊಡೆದ್ಬಿಟ್ಟು ಮದುವೆ ಆಗೋ ಅದೃಷ್ಟ ನಿಮ್ಮೊಬ್ಬರಿಗೆ ಅನ್ಸುತ್ತೆ. ಯಾವುದ್ರಲ್ಲಿ? ಸಿನಿಮಾ ನಿನ್ನೆ ಶಿಲ್ಪ ಮ್ಯಾಮ್ ಅಲ್ಲ, ಯಾವ ಸೀನಿಗೆ ಕನೆಕ್ಟ್ ಆದ್ರು ಮತ್ತೆ ಯಾವ ಸಾಂಗ್ ತುಂಬಾ ಇಷ್ಟಪಟ್ಟಿದ್ದಾರೆ ಈ ಸಿನಿಮಾದಲ್ಲಿ? ಏನು ಸಿಕ್ಕೇ ಇಲ್ಲ. ನಾನು ರಾತ್ರಿ 11:30 12 ಗಂಟೆ ಆಯಿತು. ಬೆಳಗ್ಗೆಯಿಂದ ಮತ್ತೆ ಓಡಾಡ್ತಾನೆ ಇದ್ದೀವಿ. ಈಗ ಹೋಗಿ ಕೇಳಿದಾಗ ತುಂಬ ಖುಷಿಯಾಗಿದ್ಲು, ಚೆನ್ನಾಗಿದೆ ಅಂತ. ಏನು ಮಾಡೋದು, ಎಲ್ಲ ಸಿನಿಮಾಲಿ ಡೈರೆಕ್ಟ್ರು 2 ಹುಡುಗಿನ ತರ್ತಾರೆ, ಇಲ್ಲ ಇನ್ನೇನು ನಾನು ನೋಡಿದಾಗ ಮದುವೆ ಮಾಡಿಸ್ಬಿಟ್ಟಿರ್ತಾರೆ. ಇಲ್ಲ, ಯಾವುದು ಆ ಥರ ಏನಿಲ್ಲ. ರಿಯಲ್ ಲೈಫಲ್ಲಿ ಆಗಲ್ಲ ಅದು. ಇಲ್ಲ, ನಂದು ಎಲಿಫೆಂಟ್ ಮೆಮೊರಿ. ಥ್ಯಾಂಕ್ ಯು.